ಈಗ ಯಾವುದಾದ್ರೂ ಇಷ್ಟೆಲ್ಲ ಸಾಂಗ್ಗಳು ರಿಲೀಸ್ ಆಗಿ ಬಟ್ ಸಖತ್ ನೀವು ಎಲ್ಲ ಕಡೆ ಸ್ಟೆಪ್ಸ್ ಹಾಕ್ತಾ ಇದ್ದೀರಾ. ಬಟ್ ಸ್ಟೆಪ್ಸ್ ಹಾಕಿದ್ ನೋಡಿದೀವಿ ಆರಾಧನಾ ಅವರು ಒಂದೆರಡು ಲೈನ್ ಹಾಡಿದ್ದನ್ನ ಎಲ್ಲೂ ಕೂಡ ಕೇಳಿಸ್ಕೊಂಡಿಲ್ಲ. ಬಿಕಾಸ್ ನನಗೆ ಹಾಡಕ್ ಬರಲ್ಲ, ನನಗೆ ಹಾಡಕ್ ಬರಲ್ಲ. ನಾನು ಡ್ಯಾನ್ಸ್ ಮಾಡ್ತೇನೆ, ಬೇಕಂದ್ರೆ ಈಗಲೇ ಡ್ಯಾನ್ಸ್ ಮಾಡ್ತೇನೆ. ಡ್ಯಾನ್ಸ್ ಅಂದ್ರೆ ಸಖತ್ ಇಷ್ಟನಾ ನಿಮ್ಗೆ? ತುಂಬ ಇಷ್ಟ. ನಾನು ಅಂದರೆ ಚಿಕ್ಕ ವಯಸ್ಸಿನ ಡ್ಯಾನ್ಸ್ ಮಾಡ್ತಾ ಬಂದಿದ್ದೀನಿ. ಸೊ ತುಂಬ ಇಷ್ಟ. ಆ್ಯಂಡ್ ಈ ಒಂದು ಸಾಂಗ್ ಪಸಂದಾಗೋನೆ ನನಗೆ ಸಿಕ್ಕಿದ್ದು ಒಂದು ನನ್ನ ಅದೃಷ್ಟ. ಬಿಕಾಸ್ ಅಷ್ಟು ಒಂದು ಎನರ್ಜಿ ಕೊಡೋ ಸಾಂಗು, ಸ್ಟೆಪ್ಸ್ ಹಂಗಿದೆ, ಕಾಸ್ಟ್ಯೂಮ್ಸ್ ಹಂಗಿದೆ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ವಿ ಹರಿಕೃಷ್ಣ ಸರ್, ಭೂಷಣ್ ಮಾಸ್ಟರ್. ಅಭಿಮಾನಿಗಳು ಕಾಯ್ತಾ ಇದ್ರು ಒಂದೆರಡು ಲೈನ್ ಹೇಳಿಸ್ಬೇಕಿತ್ತು ಆರಾಧನಾ ಅವ್ರ ಹತ್ರ ಅಂತ. ಡ್ಯಾನ್ಸ್ ಮಾಡಿದ್ದೀನಿ ಅಲ್ಲ, ಡ್ಯಾನ್ಸ್ ಮಾಡ್ತೀನಿ ಬೇಕಂತ. ಓಕೆ, ಒಂದ್ ಯಾವ್ದಾದ್ರು ಡೈಲಾಗ್ ಹೇಳ್ಬೋದಾ ನಿಮ್ ಫೇವ್ರೇಟ್ ಆಗಿರೋ ಒಂದೆರಡು ಲೈನ್? ಇಲ್ಲ, ಡೈಲಾಗ್ ಅದೇ ನಂದು ಫಸ್ಟ್ ಸೀನ್ ಇದೆ ಅಲ್ಲ, ಟ್ರೇಲರ್ ಅದನ್ನೇ ಹೇಳಿ. ಅದು ಈಗ್ಲಾದ್ರೂ ಹೇಳು, ನನ್ನ ಕುತ್ತಿಗೆಗೆ ತಾಲಿ ಕಟ್ಟಿ ಮದ್ವೆ ಆಗ್ತೀಯಾ ಇಲ್ವಾ, ನಿನ್ ಕುತ್ತಿಗೆನ ಕೊಚ್ಚಕ್ ಅನ್ಸ್ಬಿಡ್ಲ. ಸೊ ಸ್ವೀಟ್. ಎಲ್ಲೂ ನಿಮ್ಗೆ ಆ ರಗಡ್ ಅಂತ ಅನ್ಸಲ್ಲ? ಎಷ್ಟು ಕ್ಯೂಟ್ ಆಗಿ ಹೇಳುತ್ತಲ್ಲಪ್ಪ ಈ ಹುಡುಗಿ ಅಂತಾರೆ ಎಲ್ರು ಕೂಡ. ಈಗ ಕ್ಯೂಟ್ ಆಗಿ ಬರ್ತಾ ಇದ್ದು, ಕೈ ಮಚ್ಚಿಲ್ಲ ಅಲ್ಲ, ಸೊ ಅಮ್ಮ, ನಾನು ಆಗ್ಲೇ ಹೇಳ್ದೆ ಯಾವ್ದೇ ಸಿನಿಮಾಗಳು ಮಾಡಿದ್ರು ಕೂಡ ಅದು ಎವರ್ ಗ್ರೀನ್ ಸಿನಿಮಾಗಳೇ ಈಗಲೂ ಕೂಡ ಕೂತ್ಕೊಂಡು ನೋಡ್ಬೇಕಪ್ಪ, ಯಾವಾಗ ನೋಡಿದ್ರು ಕೂಡ ಬೋರ್ ಅಂತ ಅನ್ಸೋದೇ ಇಲ್ಲ. ಆರಾಧನಾ ಅವ್ರಿಗೆ ನಿಮ್ಮ ತಾಯಿ ಮಾಡಿರೋ ಸಿನಿಮಾಗಳಲ್ಲಿ ಯಾವ್ದು ದಿ ಬೆಸ್ಟ್ ಅಂತ ಅನ್ಸುತ್ತೆ? ಯಾವ್ದು ಪದೇ ಪದೇ ನೋಡಿದೀರಾ? ಯಾವ್ದು ಮೂವಿ ಇಷ್ಟ? ನನ್ಗೆ ಆ ಥರ ನಾನು ಚೂಸೇ ಮಾಡೋಕ್ಕಾಗಲ್ಲ. ಅವ್ರ ಫಸ್ಟ್ ಮೂವಿಯಿಂದ ಎಲ್ಲ ಮೂವಿ ಒಂದು ಗೋಲ್ಡ್ ಕಾಯಿನ್. ನಾವೆಲ್ಲ ಹುಡುಗಿರ್ನ ಕೇಳಿದ್ರೆ ನಾವು ಹೇಳ್ತೀವಿ ಒಳಗೆ ಸೇರಿದರೆ ಗುಂಡು ಅಂತ. ಅಂದರೆ ಅದಷ್ಟೇ ಇಲ್ಲ, ಎಲ್ಲ ಮೂವಿಲಿ ಸಾಂಗ್ಸ್ ಇದೆ, ಇಮೋಷ್ನಲ್ ಸೀನ್ಸ್ ಇರಲಿ, ಪರ್ಫಾರ್ಮೆನ್ಸ್ ಇರಲಿ, ಅವ್ರ ಜೊತೆ ಆ್ಯಕ್ಟ್ ಮಾಡಿರೋ ಹೀರೋಸ್ ಇರಲಿ, ಎಲ್ಲ ಮೂವಿಲಿ ಏನೋ ಸ್ಪೆಷಾಲಿಟಿ ಇದೆ. ಸೊ ನಾನು ಚೂಸೇ ಮಾಡೋಕ್ಕಾಗಲ್ಲ. ಪ್ರತಿ ಸಿನಿಮಾನು ಕೂಡ ಅಷ್ಟು ಸಾರಿ ನೋಡ್ಬಿಟ್ಟಿದ್ರೆ ಎಲ್ಲ ನೋಡಿದೀನಿ, ಇಷ್ಟ ಆಗಿದೆ. ನಾನು ಅವ್ರಿಗೆ ಕೇಳಿದ್ರಿ ಆ ಪರ್ಫಾರ್ಮೆನ್ಸ್ ಹೆಂಗ್ ಮಾಡಿದೀರಾ, ಅದ್ ಹೆಂಗಿತ್ತು, ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ಹೆಂಗ್ ಮಾಡಿದಾರೆ ಅಂತ. ಅಷ್ಟೊಂದು ಡೇ ಅಂಡ್ ನೈಟ್ ಕೆಲಸ ಮಾಡಿ ಅವ್ರಿಗೆ ಅಷ್ಟು ನ್ಯಾಚುರಲ್ ಆಗಿ ಹೋಗಿ ಪರ್ಫಾರ್ಮ್ ಮಾಡ್ತಾ ಇದ್ರು. ಈಗ ಸುಮಾರು ಸಿನಿಮಾಗಳು, ಹಳೆ ಸಿನಿಮಾಗಳು ಅವೆಲ್ಲವೂ ಕೂಡ ಈಗ ಮತ್ತೆ ಹೊಸ ಟಚ್ ಕೊಟ್ಟು ಮತ್ತೆ ರಿಲೀಸ್ ಆಗಿರೋದೆಲ್ಲ ನೋಡಿದೀವಿ. ಆ ರೀತಿ ಆರಾಧನಾ ಅವ್ರಿಗೆ ಏನಾದ್ರು ಆಸೆ ಇದೆಯಾ? ಅಮ್ಮನ ಹಳೆ ಸಿನಿಮಾಗಳು ಯಾವ್ದಾದ್ರು ಒಂದು ಎವರ್ ಗ್ರೀನ್ ಸಿನಿಮಾ ಎತ್ಬಿಟ್ಟು ನಾವು ಹೊಸ ಟಚ್ ಕೊಟ್ಟು ಮತ್ತೆ ರಿಲೀಸ್ ಮಾಡೋಣಪ್ಪ ಅಂತ, ಆ ರೀತಿ ಏನಾದ್ರು ಪ್ಲಾನಿಂಗ್ಸ್ ಇದೆಯಾ ಆರಾಧನಾ ಅವ್ರಿಗೆ? ಆ ಥರ ಪ್ಲಾನಿಂಗ್ಸ್ ಅಂತ ಏನಿಲ್ಲ. ಬಿಕಾಸ್ ಓಲ್ಡ್ ಇಸ್ ಗೋಲ್ಡ್. ಅವ್ರ ಡೈರೆಕ್ಟರ್ಸು, ಆ ಟೀಮ್ ಮಾಡಿರೋ ಸಿನಿಮಾ ಅದು ಬೆಸ್ಟ್ ಆಫ್ ದ ಬೆಸ್ಟ್. ಸೊ ಅದನ್ನ ಮತ್ತೆ ಮುಟ್ಬೇಕಂದ್ರೆ ಅದು ತುಂಬ ಅಂದರೆ ಡಿಫಿಕಲ್ಟ್ ಆಗಿರುತ್ತೆ, ಚಾಲೆಂಜಿಂಗ್ ಆಗಿರುತ್ತೆ. ಸೊ ಆ ಥರ ಏನು ಪ್ಲ್ಯಾನ್ ಇಲ್ಲ.